ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ರಾಮದುರ್ಗ ತಾಲೂಕಿನ ಶಾಸಕರು ಆದಂತಹ ವಿಧಾನಸಭೆಯ ಮುಖ್ಯ ಸಚೇತಕರು ಅಶೋಕ್ ಮಹದೇವಪ್ಪ ಪಟ್ಟಣ್ ಅವರು ರಾಜಕೀಯದಲ್ಲಿ ಜಾತಿಗಿಂತ ಪಕ್ಷ ನಿಷ್ಠೆಗೆ ಮೊದಲ ಆದ್ಯತೆ ನೀಡಬೇಕು ಅಶೋಕ್ ಪಟ್ಟಣ್ ಅವರು ಪ್ರತಿಪಾದಿಸಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಉಪಜಾತಿಗಳ ಆಧಾರದ ಮೇಲೆ ನಡೆಯುತ್ತಿರುವ ರಾಜಕಾರಣದಿಂದ ತಮಗೆ ಹಿನ್ನಡೆಯಾಗಿದೆ ಎಂಬ ಬೇಸರವನ್ನು ಅವರು ವ್ಯಕ್ತಪಡಿಸಿದರು. ತಾವು ಮೊದಲಿನಿಂದಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ದು ಪಕ್ಷದ ಸಂಘಟನೆಗಾಗಿ ದುಡಿದ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ತಮ್ಮ ಸ್ಪಷ್ಟ ಅಭಿಪ್ರಾಯ ಹೇಳಿದರು. ಸಚಿವ ಸಂಪುಟದಲ್ಲಿ ವಿಸ್ತರಣೆ ಶೀಘ್ರದಲ್ಲೇ ನಡೆಯುವ ನಿರೀಕ್ಷೆ ಇದ್ದು ಪಕ್ಷದ ನಿಷ್ಠಾವಂತ ಹಾಗೂ ಹಿರಿಯ ನಾಯಕರಿಗೆ ಸೂಕ್ತ ಸ್ಥಾನಮಾನ ನೀಡುತ್ತಾರೆಂದು ವಿಶ್ವಾಸವನ್ನು ರಾಮದುರ್ಗ ಶಾಸಕರು ಅಶೋಕ್ ಮಹದೇವಪ್ಪ ಪಟ್ಟಣ್ ಅವರು ವ್ಯಕ್ತಪಡಿಸಿದರು. ಈ ಮೂಲಕ ಪಕ್ಷ ನಿಷ್ಠೆ, ಹಿರಿಯ ನಾಯಕರಿಗೆ ನ್ಯಾಯ ಹಾಗೂ ಸಚಿವ ಸಂಪುಟ ವಿಸ್ತರಣೆ ಕುರಿತು ತಮ್ಮ ನಿಲುವನ್ನು ಅವರು ಸ್ಪಷ್ಟಪಡಿಸಿದರು. ರಾಮದುರ್ಗ ತಾಲೂಕು ವರದಿಗಾರರು ರಾಘವೇಂದ್ರ ಪಿ ದೊಡ್ಡಮನಿ, ಫ್ರೀಡಂ 19 ನ್ಯೂಸ್. ಏನಾಗಬೇಕು, ಅಭಿವೃದ್ಧಿ ವರ್ಕ್, ನೀರು ಕುಡಿಯಕ್ಕೆ ಸಂಬಂಧ ಇದೆ ಅದೆಲ್ಲ ಸರಿ ಮಾಡಿ ಎಲ್ಲ ಅಧಿಕಾರಿಗಳು ಹೆಚ್ಚಿಸಿಕೊಂಡು ಯಾರಿಗೂ ಏನು ಕುಡಿಯೋ ನೀರಾಗ್ಲಿ ಬೇರೆ ಯಾವ್ದಕ್ಕೂ ತೊಂದರೆ ಆಗ್ತದೆ ನೋಡ್ಕೋಬೇಕು ಅಂತ ಅವರೆಲ್ಲ ಆಫೀಸರ್ಸ್ಗೆ ಹೇಳ್ಕೊಟ್ಟು ನಮ್ಗೆಲ್ಲ ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೆ ಬಂದಿದ್ವಿ. ಹಿರಿಯ ನಾಯಕರು ಅನೇಕ ಬರೀ ಶಾಸಕರಾಗಿದ್ರಿ, ಮಂತ್ರಿ ಆಗ್ಬೇಕಂತ ಹೇಳಿ ಅನೇಕ ಆಸೆ ಸಿದ್ದರಾಮಯ್ಯ ಇದರಲ್ಲೇನೆ ಕ್ಯಾಬಿನೆಟ್ ನಲ್ಲಿ ಆಗ್ಬೇಕಾಗಿತ್ತು. ಆ ನಿರೀಕ್ಷೆಯಲ್ಲಿ ಖುಷಿ ಆಯ್ತು. ಈ ಅಪ್ಕಮಿಂಗ್ ಇದರಲ್ಲೇ ಆಗ್ತೀರಾ ಅಂತ ಹೇಳಿ ಅಪ್ಕಮಿಂಗ್ ಹಾಗೆ ಆಗ್ತಿದೆ ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ಏನಾಗಿದೆ, ಇಲ್ಲಿ ಬರ್ತಾ ಬರ್ತಾ ಜಾತಿ ಒಂದೇ ನಡೀತಾ ಇಲ್ಲ, ಉಪಜಾತಿ ಅಂತ ಶುರು ಮಾಡ್ಬಿಡೋದು. ಅದ್ರಾಗೆ ಬಣ್ಜಿಗರು, ಪಂಚಮಸಾಲಿ ಅಂತ ಶುರು ಮಾಡಿ ಹಂಗಾಗಿ ನನ್ಗೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ. ಹೊರತಾಗಿ ನಾನು ಹೇಳಿದೀನಿ, ಜಾತಿನೇ ನೋಡಕ್ ಹೋಗ್ಬಿಡಿ. ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೋ, ಮೊದಲಿಂದ ಯಾರು ಪಕ್ಷಕ್ಕೆ ನುಡಿದಾರೋ ಅಂತವ್ರಿಗೆ ಮಂತ್ರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರಿ, ಏನಾದ್ರು ನಿರೀಕ್ಷೆ ಇಟ್ಕೋಬಹುದಾ ಸರ್? ಈ ಸರ್ ನಿರೀಕ್ಷೆ ಇಟ್ಕೋಬಹುದು. ನಾವು ನಿರೀಕ್ಷೆ ಒಳಗೆ ಇದೀವಿ, ಗ್ಯಾರಂಟಿ ಆಗ್ಬೋದು ಅಂತ ನೆನ್ಸ್ಕೊಂಡಿದ್ವಿ. ಆಗತ್ತ ಬಿಡುತ್ತ. ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿದ್ರಿ, ಈಗಲೂ ಅತ್ಯಾಪ್ತರ. ಡಿ ಕೆ ಶಿವಕುಮಾರ್ ಅಪ್ತಾಪ್ತಾರೆ. ನಾವೆಲ್ಲ ಡಿ ಕೆ ಶಿವಕುಮಾರ್ ಅವರ ಹಳೆ ಫ್ರೆಂಡ್ಸ್. ಇವ್ರಿಗೆ ಮುಖ್ಯಮಂತ್ರಿ ಈಗ ಆಗಿದ್ದಾರೆ. ಮೊದಲಿಂದ ನಾವು ಫ್ರೆಂಡ್ಸ್ ಆಗಿದ್ದೇ ಇದೀವಿ. ಮುಖ್ಯಮಂತ್ರಿ ಅವರು ಮಾಡಲಿಲ್ಲ, ಈಗ ಮಾಡ್ತಾರ ಅಂತ ಹೇಳಿ ನೋಡ್ಬೇಕು ಏನಾಗ್ತದೆ, ನೋಡೋಣ, ಬೇಕಾದ್ರೆ ನೋಡೋಣ. ಸರ್, ಈಗ ನೀವು ಒಬ್ಬರೇ ಇಲ್ಲ, ಜನ ಹಂಗಾಗಿ ಸಿಗ್ಬೋದು. ಯಾವ ಕುದುರೆ ಜ್ವರ ಹೊಡ್ತದ ಅದು ಕುದುರೆ ಸಿಗ್ತದ. ನೋಡೋಣ, ನಾನಂತೂ ಜ್ವರ ಓಡ್ತಾ ಇದ್ದೀನಿ. ನೋಡೋಣ. ಅಲ್ಲ, ಈಗೆಲ್ಲ ಮೊದ್ಲಿಂದನೂ ಓಡ್ತಾ ಇದ್ದೀರಿ, ಸಿಗ್ತಾ ಇಲ್ಲ ಅನ್ನೋದು ಬೇಸರ ಸರ್. ಬರೀ ಓಡ್ತಾನೆ ಇರ್ತೀನಿ, ಸಿಗೋರು ಅದು ಮಾತ್ರ ಗ್ಯಾರಂಟಿ. ಏನೋ ಮುಖ್ಯಮಂತ್ರಿಗಳು ಒಂದ್ಸರಿ ಹೇಳಿದ್ರು ನನ್ಗೆ, 2 ಅಲ್ಲ 3 4 ಬೇಕು ಕೊಡ್ಬೋದು, ನೋಡೋಣ ಅಂತ ಅಂದಿದ್ದಾರೆ. ನೋಡೋಣ. ಮೋಸ್ಟ್ಲಿ ಇವರು ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಈ ಮುಖ್ಯಮಂತ್ರಿಗಳ ಮೋಸ್ಟ್ಲಿ 3 ಅಂತೂ ಮಾಡೇ ಮಾಡ್ತಾರೆ ಅಂತ ನಾನು ಆಸೆ ಇಟ್ಬಿಡ್ತೀನಿ. ಯಾವಾಗ ಆಗುದು ಅಂತ ಈಗ ಆಗತ್ತೆ, ಮೋಸ್ಟ್ಲಿ 12-15 ಆಗ್ಬೋದು ಅಂತ ಕಾಣುತ್ತೆ. ಜಾತಿಗಿಂತಲೂ ಸಿದ್ದರಾಮಯ್ಯನವರು ಪರಮಾತ್ಮ ಅದು ಏನು ವರ್ಕೌಟ್ ಆಗತ್ತ ಏನ್ ನೋಡೋಣ. ಈಗೆಲ್ಲ ಮಾಡಿಬಿಟ್ಟಿದ್ದಾರೆ. ಮುಂದಿನ ಏನೇನ್ ಆಗ್ತದೆ ಡೆವಲಪ್ಮೆಂಟ್ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಸಿದ್ದರಾಮಯ್ಯಗೆ ಕೆಲವೊಂದಿಷ್ಟು ಜನ ಬೆನ್ನಿಗೆ ಚೂರಿ ಹಾಕಿದ್ರು, ಹಂಗಾಗಿ ಅವ್ರ ಮಂತ್ರಿ ಸ್ಥಾನಕ್ಕೆ ಜಿಲ್ಲೆ ನಾಯಕರು ಚೂರಿ ಯಾರ್ಯಾರು ಹಾಕಿದಾರೋ ಅವ್ರಿಗೆ ಗೊತ್ತು, ಹಾಕೋರ್ಗೂ ಗೊತ್ತು, ಹಾಕ್ಸ್ಕೊಂಡವ್ರಿಗೂ ಗೊತ್ತು. ನಮಗಂತೂ ಗೊತ್ತಿಲ್ಲ ಸರ್. ನಮಸ್ಕಾರ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.